ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ರಂಜಾನ್ ಹಬ್ಬಕ್ಕೆ ಅಂತ ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ ಅನ್ನೋದನ್ನು ವಿಡಿಯೋ ಮಾಡ್ಕೊಂಡಿದ್ದೆ, ಆದರೆ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ, ಮರ್ತೇ ಬಿಟ್ಟಿದ್ದೆ ನಾನು. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೋಡಿಬಿಟ್ಟು ಬೆಂಬಲ ನೀಡಿ. ಇಲ್ಲಿ ನೋಡ್ತಾ ಇರ್ಬೋದು 3 ಪ್ಯಾಕೆಟ್ ತುಪ್ಪ ತೊಗೊಂಡು ಬಂದೆ ಶೀರ್ ಕುರ್ಮಾ ಮಾಡೋದಕ್ಕೆ. ಮತ್ತು ರಬ್ಬರ್ ಬ್ಯಾಂಡ್ ಇದ್ದಿಲ್ಲ ಮಗಳಿಗೆ ರಬ್ಬರ್ ಬ್ಯಾಂಡ್ ತೊಗೊಂಡು ಬಂದೆ, ಮೆಹಂದಿ ಕೊಂಡು ತೊಗೊಂಡು ಬಂದೆ. ಸದ್ಯಕ್ಕೆ ಬಟ್ಟೆ ಶಾಪಿಂಗ್ ಬೇಡ, ಇದ್ದಿದ್ದೆ ಹೊಸವು ಮನೇಲಿದ್ದು ಅವನ್ನೇ ಹಾಕ್ಕೊಂಡ್ರೆ ಸಾಕು ಅಂತಂದು ಬಟ್ಟೆ ಶಾಪಿಂಗ್ ಮಾಡೋದಕ್ಕೆ ಹೋಗಲಿಲ್ಲ ಹಾಗಾಗಿ ಇವಾಗ ಮೆಹಂದಿ ಹಚ್ಕೊಂಡಿದ್ದೀವಿ. ರಾತ್ರಿ 12 ಗಂಟೆ ಆಗಿತ್ತು. 12 ಗಂಟೆವರೆಗೂ ನನ್ನ ಮಗಳು ಎದ್ದು ಮೆಹಂದಿ ಹಾಕ್ಸ್ಕೊಂಡ್ಳು. ನಾನು ಕೂಡ ಮೆಹಂದಿ ಹಾಕ್ಕೊಂಡು ಇಬ್ಬರು ಕೂತ್ಕೊಂಡಿದ್ದೀವಿ ಮಾತಾಡ್ಕೊತ. ಚೆನ್ನಾಗಾಗಿದ್ದೇನೆ ಇಲ್ವಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಯಾಕೆಂದರೆ ನಾನು ಫಸ್ಟ್ ಟೈಮ್ ಹಾಕಿರೋದು ಇಷ್ಟು ದೊಡ್ಡ ಮೆಹಂದಿನ. ನಾನು ಸಿಂಪಲಾಗಿ ಹಾಕ್ಕೊಂಡ್ಬಿಡ್ತೀನಿ, ಈ ಥರ ಎಫರ್ಟ್ ಹಾಕಿ ಹಾಕೋದಕ್ಕೆ ಹೋಗಲ್ಲ. ಮೆಹಂದಿ ಹಾಕ್ಬೇಕಂತ ತುಂಬ ಆಸೆ ಇರುತ್ತೆ, ಬಟ್ ಯಾವುದು ನನಗೆ ಟೈಮ್ ಸಿಕ್ಕಿರಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿತ್ತು, ನನಗೆ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ದಯವಿಟ್ಟು ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ಮೆಹಂದಿ ಉಗುರಿಗೆ ಹಚ್ಕೋತಾರಲ್ಲ ಆ ಥರ ಹಚ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನನ್ನ ಮಗಳು ಕೆಡ್ಸ್ಕೊಂಡ್ಬಿಡ್ತಾಳೆ, ಭಾಳ ಅಂದರೆ ಭಾಳ ಕಿಡಿಗೇಡಿ ಅದಾಳ, ಹಂಗಾಗಿ ಕೆಡ್ಸ್ಕೊಂಡಿದ್ಲು. ಮತ್ತೆ ಹಚ್ಚು ಅಂದ್ಲು, ಮತ್ತೆ ಹಚ್ಚಿದ್ದೀನಿ. ಮತ್ತು ನಾನು ಹೆಂಗೆ ಹಚ್ಕೊಂಡಿದ್ದೀನಿ ಅದೇ ಥರ ಹಚ್ಕೋಬೇಕಂತಂದ್ಲು ಬಳ್ಳಿಗೆ, ಅದನ್ನು ಕೂಡ ಹಚ್ಚಿದ್ದೀನಿ. ಇವಾಗ ತೊಳ್ಕೊತೀನಿ ಅಂತ ಕುತ್ಕೊಂಡಿದ್ಲು ಅವಳು, ಯಾಕಂದರೆ ಆರಿತ್ತು. ನನಗೆ ಸಾಕು ಅಂತ ಇದ್ಲು. ಸರಿ ಹೋಗಂತಂದು ಅವಳಿಗೆ ತೊಳೆದ್ಬಿಟ್ಟೆ. ಭಾಳತ್ತು ಇಟ್ಕೊಳ್ಳಿಲ್ಲ ಅವಳು, ಬೆಳಗ್ಗೆವರೆಗೂ ಇರಲಿ ಅಂತ ಅಂದ್ಕೊಂಡಿದ್ದೆ, ಬಟ್ ಬೇಡ ಅಂತಂದು ನಾನೇ ತೊಳೆಸ್ಬಿಟ್ಟೆ. ಅವಳು ನನಗೆ ಇರಿಟೇಟ್ ಅಂದರೆ ಹಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾಳೆ, ಭಾಳ ಹೊತ್ತು ಕೈಯಲ್ಲಿ ಇಟ್ಕೊಳ್ಳೋದಿಲ್ಲ. ತೊಳಸು ಅಂತಂದು ಹಠ ಮಾಡ್ತಿರ್ತಾಳೆ, ಹಾಗಾಗಿ ತೊಳೆಸ್ಬಿಟ್ಟೆ ಅವಳಿಗೆ. ನಾನು ಕೂಡ ಸ್ವಲ್ಪ ಹೊತ್ತು ಆರಿದ ಮೇಲೆ ಕೈ ತೊಳ್ಕೊಂಬಿಟ್ಟೆ, ಯಾಕೆಂದರೆ ಪಾಪು ಇರುತ್ತೆ. ಆಗ್ಲ ಮುಗ್ಲ ಇದನ್ನು ಒಂದೇ ಕೈಯಿಂದ ಯೂಸ್ ಮಾಡೋಕ್ಕಾಗಲ್ಲ ಪಾಪುನ ಎತ್ಕೊಳ್ಳೋದಕ್ಕೆ ಅಂತಂದು ಲಾಸ್ಟಿಗೆ ತೊಳ್ಕೊಂಡ್ಬಿಟ್ಟೆ ಕೈ. ನಿಮ್ಗೆ ಹೇಗೆ ಅನಿಸ್ತು ಈ ವಿಡಿಯೋ? ದಯವಿಟ್ಟು ನೋಡಿಬಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಂಬಲ ನೀಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಬೆಳಗ್ಗೆ ಸರ ಹಾಕ್ಯಂದು ಹೋಗ್ಬೇಕಾ? ಸರಿ, ಸರಿ, ಓಕೆ. ಸರಿ, ಪಾಪ ಮಕ್ಕಂಡತ್ತಾಗ ಅದಕ್ಕೆ ಹಾಕಲ್ಲ, ಸಣ್ಣದದ ಹಾಕ್ಬಾರ್ದು ಪಾಪಗ. ಹಾಕ್ಬಾರ್ದು ಅಂತ ಹೇಳ್ಯಾರ, ನಾವಿಬ್ರು ಹಾಕ್ಯಣ. ಈಗ ಇಷ್ಟು ಉಳಿತು ಮೆಹಂದಿಕೋನು, ಮತ್ತು ಯಾವಾಗ ಹಾಕ್ಯನಕ್ಕೆ ಬರ್ತಾವೆ ಒಂದು 10 ದಿನ ಬಿಟ್ಟು. ಸರಿ, ಸರಿ ಮಾತಾಡ್ತೀನಿ. ಮಕ್ಕವ ನೋಡಿ, ತೊಳ್ಕೊಂಡು ಮಕ್ಕತ್ಯಾ? ಸರಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ಅನಿಸಿಕೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ಹಂಚಿಕೊಳ್ಳಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇನೆ. ಧನ್ಯವಾದಗಳು.